ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡಿರ್ತಕ್ಕಂತಹ ಮಶ್ರೂಮ್ ಫ್ರೈಡ್ ರೈಸ್. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಸರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಮಶ್ರೂಮ್ ಫ್ರೈಡ್ ರೈಸು. ಅದಕ್ಕೋಸ್ಕರ ನಾನು ಮಶ್ರೂಮ್ನ ಮೇಲೆ ಸಿಪ್ಪೆನ ಎಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ಲೈಸಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿನಿ ಮತ್ತು ಉದ್ದುದ್ದಾಗಿ ಒಂದು 5 ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿನ ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಬಾಣಲಿ ಬಿಸಿ ಆಗ್ತಾಯಿದೆ. ಇವಾಗ ಬಾಣಲಿ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಇದರಲ್ಲಿ ಜಾಸ್ತಿ ಹಾಕ್ತೀನಿ. ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ, ತುಪ್ಪನ ಹಾಕ್ತಾಯಿಲ್ಲ. ನಾನು ತುಪ್ಪನ ಸ್ಕಿಪ್ ಮಾಡ್ತಾಯಿದ್ದೀನಿ. ಇವಾಗ ಬಾಣಲಿ ಬಿಸಿಯಾಗಿದೆ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ತಾ ಇದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನೋಡಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಅದು ನೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ಅಂದರೆ ಇದು ತುಂಬ ಈರುಳ್ಳಿ ಬೇಯಿಸಬಾರ್ದು. ಆ್ಯಕ್ಚುಲಿ ಫ್ರೈಡ್ ರೈಸ್ಗೆ ಸ್ವಲ್ಪ ಲೈಟಾಗಿ ಇದು ಬೆಂದರೆ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ದಪ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈರುಳ್ಳಿ ಬೇಯೋಕ್ಕೆ. ಮತ್ತು ಇವಾಗ ನಾನು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದರಲ್ಲಿ ನಾನು ಯಾವುದೇ ರೀತಿಯಾದಂತಹ ಕಲರ್ಸ್ ಆಗಲಿ ಯಾವುದೇ ಥರ ಸಾಸ್ಗಳಾಗಿ ನಾನು ಬಳಸ್ತಾ ಇಲ್ಲ. ಇದನ್ನು ನಾನು ನ್ಯಾಚುರಲ್ಲಾಗಿ ಯಾವ ರೀತಿ ಫ್ರೈಡ್ ರೈಸ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರ ಸೋಯಾ ಸಾಸ್ ಆಗಲಿ ಟೊಮೆಟೊ ಸಾಸ್ ಆಗಲಿ ಯಾವುದೇ ಥರ ಸಾಸ್ಗಳನ್ನು ಕೂಡ ನಾನು ಇದರಲ್ಲಿ ಬಳಸ್ತಾ ಇಲ್ಲ. ನ್ಯಾಚುರಲ್ಲಾಗಿ ಬರೋ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮೇಲ್ಗಡೆ ಎಲ್ಲ ಅದು ಸ್ಕಿನ್ನೆಲ್ಲ ತೆಗೆದುಬಿಟ್ಟದ್ರದ್ದು ಅದ್ರ ಮೇಲೆ ನಾನು ನೀಟಾಗಿ ಕಟ್ ಮಾಡಿಕೊಂಡು ತೊಳೆಸ್ಕೊಂಡಿದ್ದೀನಿ. ಈ ಥರ ತೊಳ್ಕೊಂಡು ಹಾಕ್ಕೋಬೇಕು ಯಾವಾಗ ಕೂಡ ಮಶ್ರೂಮ್ನ. ಇವಾಗ ಅದನ್ನು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಮಶ್ರೂಮ್ನ ನಾವು ನೀರಲ್ಲಿ ತೊಳೆದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಹಿಡ್ದಿರುತ್ತದು. ಚೆನ್ನಾಗಿ ಅದನ್ನು ನೀರನ್ನು ಹಿಂಡ್ಬಿಟ್ಟು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ ಫ್ರೈಡ್ ರೈಸ್ಗೆ. ನಾನು ನೀಟಾಗಿ ಅದನ್ನು ಹಿಂಡ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಸೊ ಇವಾಗ ಮಶ್ರೂಮು ಚೆನ್ನಾಗಿ ಬೇಯಬೇಕು. ಮಶ್ರೂಮ್ ಏನು ಅಷ್ಟು ಟೈಮ್ನ ತೊಗೊಳ್ಳೋದಿಲ್ಲ, ಬೇಗನೆ ಬೆಂದುಬಿಡುತ್ತೆ. ಸ್ವಲ್ಪ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಆದಷ್ಟು ಬೇಗ ನಿಮಗೆ ಮಶ್ರೂಮ್ ಅನ್ನೋದು ಬೇಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಸೊ ನಾವು ಬೇಗ ತರಕಾರಿಗಳು ಯಾವುದೇ ಕೂಡ ಬೇಯಬೇಕಂದ್ರೆ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಅವು ತರಕಾರಿಗಳು ಬೇಗ ಬೇಯುತ್ತೆ. ಇವಾಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈ ಥರ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ನಮಗೆ ಮಶ್ರೂಮು ಬೇಯುತ್ತೆ. ಸೊ ಉಪ್ಪು ಹಾಕ್ಬಿಟ್ಟು ನೀಟಾಗಿ ನಾವು ತಿರುಗಿಸ್ಕೊಳ್ಳೋಣ. ಸೊ ನೋಡಿ ಐ ಫ್ಲೇಮಲ್ಲಿ ನಾನು ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮಶ್ರೂಮ್ ಕೂಡ ನೀಟಾಗಿ ಫ್ರೈ ಆಗ್ತಾಯಿದೆ. ಸೊ ಇವಾಗ ಆಲ್ರೆಡಿ ಅದು 50% ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಆಲ್ರೆಡಿ ನಾನು ಫ್ರೈ ಮಾಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಕೂಡ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸಿದ್ದೀನಾಗಲಿ ಬೇರೆ ಯಾವುದೇ ಥರ ಆರ್ಟಿಫಿಷಿಯಲ್ ನನಗೆ ಸಾಸ್ಗಳಾಗಲಿ ಇನ್ನೊಂದಾಗಲಿ ನಾನು ಇದಕ್ಕೆ ಬಳಕೆ ಮಾಡಿಲ್ಲ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನೀವು ಬಿಸಿ ಅನ್ನಕ್ಕೆ ಕೂಡ ನೀವು ಬಳಸ್ಕೋಬೋದು. ಇಲ್ಲಾಂದರೆ ರಾತ್ರಿ ಏನಾದರೂ ಅನ್ನ ಮಿಕ್ಕಿದರೆ ಅದನ್ನು ಕೂಡ ಬಳಸ್ಕೋಬೋದು. ಇಲ್ಲಿ ನಾನು ಬಿಸಿ ಅನ್ನನ ಮಾಡ್ಕೊಂಡ್ಬಿಟ್ಟು ಇವಾಗ ಅನ್ನನ ಕಲಿಸ್ತಾ ಇದ್ದೀನಿ. ಇದನ್ನು ನೀವು ರಾತ್ರಿ ಏನಾದ್ರು ರೈಸ್ ಮಿಕ್ಕಿದ್ರೆ ಕೂಡ ಅದನ್ನು ಕೂಡ ಬಳಸ್ಕೊಂಡು ಕೂಡ ಈ ರೀತಿಯಾಗಿ ನೀವು ಅನ್ನನ ವೇಸ್ಟ್ ಮಾಡದೇ ಇರೋ ಥರ ನೀವು ಬಳಸ್ಕೋಬೋದು. ಸೊ ಅನ್ನನ ಹಾಕಿದ್ಮೇಲೆ ನಾನು ನೀಟಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಫ್ರೈಡ್ ರೈಸ್ದು ಒಂದು ಪೌಡರ್ ಬರುತ್ತೆ, ಆ ಪೌಡ್ರನ್ನ ಮಾತ್ರ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನ ನಾನು ಬಳಕೆ ಮಾಡ್ಕೊಳ್ತಾ ಇಲ್ಲ. ಅದು ಒಂದು ಸಪ್ರೇಟ್ ಮಶ್ರೂಮ್ ಇದು ನಿಮಗೆ
ಫ್ರೈಡ್ ರೈಸ್ಗೆ ಪೌಡ್ರ್ ಸಪ್ರೇಟ್ ಬರುತ್ತೆ. ಆ ಪೌಡ್ರನ್ನ ಮಾತ್ರ ನಾನು ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಕೂಡ ನಾನು ಬಳಸ್ತಾ ಇಲ್ಲ. ಯಾವುದೇ ರೀತಿ ಗರಂ ಮಸಾಲ ಆಗಲಿ, ಒಂದು ಧನಿಯಾ ಪುಡಿ ಆಗಲಿ, ಯಾವುದೇ ರೀತಿಯಾಗಿ ನಾನು ಅದನ್ನು ಬಳಕೆ ಮಾಡ್ತಾಯಿಲ್ಲ. ಅದೊಂದು ಪೌಡ್ರನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೂಡ ಬಳಸಿಲ್ಲ. ಇವಾಗ ಆ ಪೌಡ್ರ್ ಹಾಕಿದ ಮೇಲೆ ನೀಟಾಗಿ ನೀಟಾಗಿ ಅದು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಶ್ರೂಮ್ದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ನಮ್ಮ ಮಶ್ರೂಮ್ ಫ್ರೈಡ್ ರೈಸು ರೆಡಿಯಾಗಿದೆ. ಮಾಡೋಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ. ನಾವು ಮತ್ತು ಟೈಮು ಕೂಡ ತುಂಬ ಬೇಗನೆ ಮಾಡ್ಬೋದು. ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೀವು ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಇದನ್ನು ಈಸಿಯಾಗೂ ಕೂಡ ಮಾಡ್ಬೋದು ಅಂತ ಇದು ಚಿಕ್ಕದಾಗಿರ್ತಕ್ಕಂತಹ ರೆಸಿಪಿ ಆಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಬಳಸಿನೇ ನಾವು ಮಾಡ್ಬೋದಾಗಿರುತ್ತೆ ಅಂತಹ ಒಂದು ಫ್ರೈಡ್ ರೈಸ್ ಆಗಿರುತ್ತೆ ಇದು. ಸೊ ಇವಾಗ ನಾವು ಇದನ್ನು ಟೇಸ್ಟ್ ನೋಡೋಣ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ. ಸೊ ನೋಡ್ತಾ ಇರ್ಬೋದು ಇವಾಗ ನೀವು ಈಸಿಯಾಗಿ ಮತ್ತು ಟೇಸ್ಟಿಯಾಗಿರ್ತಕ್ಕಂತಹ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಟು ಈಟ್ ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.